ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಇವ್ರು ತೊಡೆ ತಟ್ಟಿ ಮೀಸೆ ತಿರುವಿ ನಿಂತರೆ MLA ಅನ್ನೋದನ್ನ ಕೂಡ ಮರೆತು ಬಿಡ್ತಾರೆ. ಬಾಯಿ ಬಿಟ್ರೆ ತನ್ನ ತಂದೆಯ ವಯಸ್ಸಿನವ್ರಿಗೂ ಕೂಡ ಕೋತಿ ಅಂತಾರೆ, ಯದ್ವಾ ತದ್ವಾ ಮಾತಾಡ್ತಾರೆ. ಕೊನೆಗೆ ಚಪ್ಪಲಿಯಲ್ಲಿ ಹೊಡೆಸ್ಕೊಂಡು ಬ್ರೂಸ್ಲಿ, ಬ್ರೇಟ್ಲಿ ಹಂಗೆ ಚಪ್ಪಲಿ ಅಂತ ಫೇಮಸ್ಸು ಆಗ್ತಾರೆ. ಕೊನೆಗೆ ಎಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಾನೊಬ್ಬ OBC ಸಮುದಾಯದ ಹುಡುಗ ಅಂತಲೂ ಕಾರ್ಡ್ ಪ್ಲೇ ಮಾಡ್ತಾರೆ. ಈಗ ವಿಷಯ ಏನಂದ್ರೆ, ಇಷ್ಟು ದಿನ BJP ನಾಯಕರನ್ನ ನಿಂದಿಸ್ತಾ ಇದ್ದಂತಹ ಪ್ರದೀಪ್ ಈಶ್ವರ್ ಈಗ ತಮ್ಮದೇ ನಾಯಕ ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬೀಳ್ತಾರ. ಯಾವ ಕೆಲಸವನ್ನ ಮಗನಾಗಿ ಪ್ರಿಯಾಂಕ್ ಖರ್ಗೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ವೋ ಆ ಕೆಲಸವನ್ನ ಪ್ರದೀಪ್ ಈಶ್ವರ್ ಮಾಡ್ತಾರ. ರಾಹುಲ್ ಮಾಡಿರೋ ಕೆಲಸಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಏನ್ ಮಾಡ್ತಾರೆ? ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷ ಅನ್ನೋ ಹುದ್ದೆ ತುಂಬ ದೊಡ್ಡದು. ಆದರೆ ದೇಶದ ಅತ್ಯಂತ ಹಳೆಯ ಪಕ್ಷವಾದ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಹುದ್ದೆಗೆ ಎಷ್ಟು ಬೆಲೆ ಇದೆ. ಅದರಲ್ಲೂ ಒಬ್ಬ ದಲಿತ ಸಮುದಾಯದ ಹಿರಿಯ ನಾಯಕ ಅಧ್ಯಕ್ಷರಾಗಿದ್ದಾಗ ಅವ್ರಿಗೆ ಸಿಗುವ ಗೌರವ ಎಷ್ಟು, ಅದನ್ನು ಆಲ್ರೆಡಿ ನಾವು ತುಂಬ ನೋಡಿಬಿಟ್ಟಿದ್ದೀವಿ. ಅದಕ್ಕೆ ಸರಿಯಾಗಿ ಈಗ ದೆಹಲಿಯಿಂದ ಹೊರಬಂದಿರುವಂತಹ ಒಂದು ಫೋಟೋ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದು ಕೇವಲ ಒಂದು ಫೋಟೋ ಅಲ್ಲ, ಬದಲಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಗಾಂಧಿ ಪರಿವಾರದ ಮನಸ್ಥಿತಿ ಎಂಥದ್ದು ಅನ್ನೋದನ್ನು ತೋರಿಸ್ತಾ ಇದೆ. ರಾಜ್ಯಸಭೆಯ ಸಭಾಪತಿಗಳಾದಂತಹ CP ರಾಧಾಕೃಷ್ಣನ್ ಅವರ ಚೇಂಬರ್ನಲ್ಲಿ ಒಂದು ಪ್ರಮುಖ ಕಾರ್ಯಕ್ರಮ ನಡೀತಾ ಇತ್ತು. ಕರ್ನಾಟಕದಿಂದ ಸತತ 2ನೇ ಬಾರಿಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ರು. ಒಬ್ಬ 83 ವರ್ಷದ ಹಿರಿಯ ನಾಯಕ, 9 ಬಾರಿ ಶಾಸಕರಾದವರು, ಲೋಕಸಭೆಯಲ್ಲಿ ಸೇವೆ ಸಲ್ಲಿಸಿದವರು, ಜೊತೆಗೆ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿರುವ ವ್ಯಕ್ತಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಅಲ್ಲಿ ಯಾರೆಲ್ಲ ಇರಬೇಕಾಗಿತ್ತು ಹೇಳಿ? ಸಂಸದೀಯ ಶಿಷ್ಟಾಚಾರದಂತೆ ಆ ಚೇಂಬರ್ನಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರಲ್ಲೇ ಇದ್ರು. ರಾಜ್ಯಸಭೆಯ ಸದನ ನಾಯಕ JP ನಡ್ಡಾ ಅವರು ಕೂಡ ಅಲ್ಲೇ ಉಪಸ್ಥಿತರಿದ್ದರು. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸೋನಿಯಾ ಗಾಂಧಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಉಪಸ್ಥಿತರಿದ್ದರು. ಆದರೆ ಇಡೀ ದೇಶ ಹುಡುಕ್ತಾ ಇದ್ದಿದ್ದು ಮಾತ್ರ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ. ಅವರು ಮತ್ತಾರೂ ಅಲ್ಲ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಪಕ್ಷದ ಇವತ್ತಿನ ಅತೀ ದೊಡ್ಡ ಮುಖ ಅಂತ ಹೇಳ್ಕೊಳ್ತಾ ಇರುವಂತಹ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಹಾಗಾದ್ರೆ? ಇಂತಹ ಮುಖ್ಯವಾದ ಕ್ಷಣದಲ್ಲಿ ತಮ್ಮ ಪಕ್ಷದ ಅಧ್ಯಕ್ಷರ ಜೊತೆ ಯಾಕಾಗಿರಲಿಲ್ಲ? ರಾಹುಲ್ ಗಾಂಧಿ ಭಾರತದಲ್ಲೇ ಇಲ್ವಾ ಹಾಗಾದ್ರೆ? ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರಾ? ಹೋಗಿದ್ರೆ ಎಲ್ಲಿ ಹೋಗಿದ್ದಾರೆ?
ಹೀಗೆ ತುಂಬ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅಷ್ಟಕ್ಕಿದೇನು ಮೊದಲನೇ ಬಾರಿ ಅನ್ನಲ್ಲ. ರಾಹುಲ್ ಗಾಂಧಿ ಆಗಾಗ ಇಂತಹ ವಿದೇಶಿ ಪ್ರವಾಸ ಮಾಡ್ತಾನೆ ಇರ್ತಾರೆ. ಆದರೆ ಈಗ ಪ್ರಶ್ನೆ ಇರೋದು ಈ ಸಮಯದ ಬಗ್ಗೆ. ತಮ್ಮದೇ ಪಕ್ಷದ ಅಧ್ಯಕ್ಷರು ಒಬ್ಬ ಹಿರಿಯ ದಲಿತ ನಾಯಕ ಪ್ರಮಾಣ ವಚನ ಸ್ವೀಕರಿಸುವಾಗ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಹಾಜರಾಗೋದಕ್ಕೆ ಅಷ್ಟೊಂದು ಸಮಯ ಇರಲಿಲ್ವಾ? ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ನಮಗಿದು ಹೆಮ್ಮೆಯ ದಿನ, ನಮ್ಮ ಅಧ್ಯಕ್ಷರು ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ ಅಂತ. ಆದರೆ ಆ ಹೆಮ್ಮೆಯ ಕ್ಷಣದಲ್ಲಿ ಭಾಗಿಯಾಗೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ತಮ್ಮ ವೈಯಕ್ತಿಕ ರಜೆಗಿಂತ ದೊಡ್ಡ ವಿಷಯ ಯಾವುದೂ ಕಾಣಿಸ್ಲಿಲ್ವೇ? ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ರಾಹುಲ್ ಗಾಂಧಿಯವರಿಗಿರುವಂತಹ ಗೌರವ ಮತ್ತು ಸಮರ್ಪಣಾ ಭಾವವನ್ನು ಎತ್ತಿ ತೋರಿಸ್ತಾ ಇದೆ. ಖರ್ಗೆ ಅವರನ್ನು ಹೆಸರಿಗೆ ಮಾತ್ರ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅನ್ನೋದು ಇಲ್ಲೇ ಅರ್ಥವಾಗ್ತಾ ಇದೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯ ಶುರು ಮಾಡಿದಾಗ ರಾಹುಲ್ ಗಾಂಧಿ ಅವರು ಇನ್ನೂ ಹುಟ್ಟಿರಲಿಲ್ಲ. ಖರ್ಗೆ ಅವರು 9 ಬಾರಿ ಶಾಸಕರಾಗಿ ಗೆದ್ದವರು. ಕರ್ನಾಟಕದ ಸಚಿವರಾಗಿ, ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ ಅಪ್ರತಿಮ ಅನುಭವ ಹೊಂದಿರುವಂತಹ ನಾಯಕ. ಅಂತಹ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತಾ ಇರುವಂತಹ ಸ್ಥಾನಮಾನ ಏನು ಹಾಗಾದ್ರೆ? ಅದೇ ಇಲ್ಲಿ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿಯವರ ಪ್ರಮಾಣ ವಚನ ಸಮಾರಂಭ ಆಗಿದ್ರೆ ಇದು ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಿದ್ರಾ? ಖಂಡಿತ ಇಲ್ಲ. ಅವರು ಅಲ್ಲೇ ಹಾಜರಿರ್ತಾ ಇದ್ರು. ಆದರೆ ಒಬ್ಬ ದಲಿತ ನಾಯಕನ ವಿಷಯ ಅಂತ ಬಂದಾಗ ರಾಹುಲ್ ಗಾಂಧಿ ಅವರಿಗೆ ಶಿಷ್ಟಾಚಾರಕ್ಕಿಂತ ಹೆಚ್ಚಾಗಿ ತಮ್ಮ ವೈಯಕ್ತಿಕ ಪ್ರವಾಸವೇ ಮುಖ್ಯವಾಗಿತ್ತು. ಇದು ಕೇವಲ ವ್ಯಕ್ತಿಯೊಬ್ಬನ ಗೈರ್ಹಾಜರಿ ಅಲ್ಲ, ಇದು ಒಬ್ಬ ದಲಿತ ಅಧ್ಯಕ್ಷನಿಗೆ ಮಾಡಿದಂತಹ ಅವಮಾನ ಆಗೋದಿಲ್ವೇ ಹಾಗಾದರೆ? ಹಿಂದೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ರ್ಯಾಲಿಯ ಘಟನೆಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಚಳಿಗಾಲದ ಆ ಸಮಯದಲ್ಲಿ ರ್ಯಾಲಿ ನಡೀತಾ ಇರುತ್ತೆ. ವೇದಿಕೆಯ ಮೇಲೆ ಎಲ್ಲ ನಾಯಕರು ಕೂಡ ಇದ್ದರು. ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ದಂತಹ ರಣದೀಪ್ ಸುರ್ಜೇವಾಲಾ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭಾಷಣ ಮಾಡೋದಕ್ಕೆ ಅಂತ ಆಹ್ವಾನವನ್ನು ಮಾಡ್ತಾರೆ. ಖರ್ಗೆ ಅವರು ಎದ್ದು ಇನ್ನೇನು ಭಾಷಣ ಮಾಡಬೇಕು ಅಂತ ಹೊರಟರು. ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರು ಅವರನ್ನು ಅರ್ಧಕ್ಕೆ ತಡೀತಾರೆ. ನಾನು ಮೊದಲು ಮಾತಾಡ್ತೇನೆ, ನೀವು ಆಮೇಲೆ ಮಾತಾಡಿ ಅಂತ ಖರ್ಗೆ ಅವರನ್ನು ಅಲ್ಲೇ ಕೂರಿಸ್ತಾರೆ. ಪಾಪ ಸುರ್ಜೇವಾಲಾ ಅವರು ಅನಿವಾರ್ಯವಾಗಿ ಖರ್ಗೆ ಅವರನ್ನು ಹಿಂದಕ್ಕೆ ಕಳಿಸಿ ರಾಹುಲ್ ಗಾಂಧಿ ಅವರ ಹೆಸರನ್ನು ಘೋಷಿಸಬೇಕಾಯಿತು. ರಾಹುಲ್ ಗಾಂಧಿ ತಮ್ಮ ಭಾಷಣ ಮುಗಿಸಿ ಹೊರಟೋದ್ರು. ಆನಂತರ ಖರ್ಗೆ ಅವರು ಮಾತಾಡಬೇಕಾಯಿತು. ರಾಜಕೀಯ ಶಿಷ್ಟಾಚಾರದ ಪ್ರಕಾರ ಪಕ್ಷದ ಅತ್ಯುನ್ನತ ನಾಯಕ ಅಲ್ಲಿ ಮಾತಾಡಬೇಕಿತ್ತು. ಎಲ್ಲರಿಗಿಂತ ಹಿರಿಯ ಮತ್ತು ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಮಾತನಾಡೋದು ಸರಿಯಾದ ಕ್ರಮ ಆಗಿತ್ತು. ಆದರೆ ರಾಹುಲ್ ಗಾಂಧಿ ಅವರಿಗೆ ಬೇರೆಲ್ಲೋ ಹೋಗುವ ತರಾತುರಿ ಇತ್ತು ಅನಿಸುತ್ತೆ. ತಮ್ಮ ವೈಯಕ್ತಿಕ ಕೆಲಸಕ್ಕೆ ತಡವಾಗ್ತಿದೆ ಅನ್ನೋ ಕಾರಣಕ್ಕೆ ಅಧ್ಯಕ್ಷರನ್ನು ಕೂರಿಸಿ ತಾವೇ ಮುಂದೆ ಬಂದು ಮಾತಾಡ್ತಾರೆ. ರಾಹುಲ್ ಗಾಂಧಿ ಅವರು ತಮ್ಮ ರಾಜಕೀಯ ಭಾಷಣದಲ್ಲಿ ಯಾವಾಗಲೂ ದಲಿತರು, ಹಿಂದುಳಿದ ವರ್ಗದವರು, ಆದಿವಾಸಿಗಳು ಹಕ್ಕುಗಳ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಜಾತಿ ಗಣತಿ ಮಾಡಬೇಕು, ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಅಂತ ಅಬ್ಬರಿಸಿ ಬೊಬ್ಬರಿತಾ ಇರ್ತಾರೆ. ಆದರೆ ವಾಸ್ತವದಲ್ಲಿ ತಮ್ಮದೇ ಪಕ್ಷದ ಒಬ್ಬ ದಲಿತ ನಾಯಕನಿಗೆ ಅವರು ನೀಡ್ತಾ ಇರುವಂತಹ ಗೌರವ ಹೆಂಗಿದೆ ನೋಡಿ. ತಂದೆಗೆ ಇಷ್ಟೆಲ್ಲ ಅವಮಾನ ಆಗ್ತಿದ್ರೂ ಕೂಡ ಮಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದ್ಯಾವುದು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಮೊನ್ನೆ ವಿಡಿಯೋ ನೋಡಿದ ಮೇಲೆ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಒಂದು ನಂಬಿಕೆ ಅಂತೂ ಬಂದಿದೆ. ನಾವು ಜಿಲ್ಲೆಯಲ್ಲಿ ಶೋಷಿತರು ಬದುಕಬಾರ್ದ? ಜಿಲ್ಲೆಯಲ್ಲಿ ಓಬಿಸಿರು ಬದುಕಬಾರ್ದ? ಕುಮಾರಣ್ಣ, ನೀನು DK ಅವ್ರನ್ನೂ ಸಹಿಸಲ್ಲ, ಚೆಲುವಣ್ಣನೂ ಸಹಿಸಲ್ಲ, OBCನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀರಾ, ಒಂದೇ ಒಂದು OBC MLA ಶೋಷಿತ ವರ್ಗದ MLA ನನ್ನ ಕುಟುಂಬವನ್ನ, ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ಏನೂ ಮಾಡ್ದೇನೆ OBC ಕಾರ್ಡ್ ಪ್ಲೇ ಮಾಡಿದವರು ಇಷ್ಟೆಲ್ಲ ಅವಮಾನ ಖರ್ಗೆಜಿಗೆ ಆಗ್ತಾ ಇರಬೇಕಾದ್ರೆ ಪ್ರದೀಪ್ ಈಶ್ವರ್ ಖಂಡಿತ ಸುಮ್ಮನಿರೋರಲ್ಲ ಅಂತ ಅನ್ಸುತ್ತಪ್ಪ. ನೋ ವೇ, ಇಲ್ಲ, ನೋ ವೇ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.